ಶುದ್ಧ ಕುಡಿಯುವ ನೀರಿನ ಘಟಕ ಇದೀಗ ಅಶುದ್ಧ ನೀರಿನ ಘಟಕ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ರಾಮಪುರದ ನಗರದಲ್ಲಿ ಇರುವ ಶುದ್ಧ ಕುಡಿಯುವ ನೀರಿನ ಘಟಕದ ತುಂಬೆಲ್ಲ ಅಶುದ್ಧ ವಾತಾವರಣ ನಿರ್ಮಾಣವಾಗಿದೆ. ಘಟಕದ ಗಾಜುಗಳು ಒಡೆದು ಹೋಗಿದ್ದು, ನೀರು ಶುದ್ಧೀಕರಣ ಮಾಡುವ ಯಂತ್ರಗಳು ಕೂಡ ಧೂಳು ಹಿಡಿದಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶುದ್ಧ ನೀರಿನ ಘಟಕ ಸರಿಯಾದ ನಿರ್ವಹಣೆ ಇಲ್ಲದೆ ಅಶುದ್ಧ ಘಟಕವಾಗಿ ನಿರ್ಮಾಣವಾಗಿದೆ. ದಿನನಿತ್ಯ ನೂರಾರು ಜನ ಇಲ್ಲಿಂದ ಕುಡಿಯಲು ನೀರು ತೆಗೆದುಕೊಂಡು ಹೋಗುತ್ತಾರೆ. ನೀರು ಜನರ ಜೀವಕ್ಕೆ ಅತ್ಯಮೂಲ್ಯವಾಗಿದ್ದು, ಜನರ ಜೀವದ ಜೊತೆ ಗುತ್ತಿಗೆದಾರರು ಆಟ ಆಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೇಳಿ ಬರ್ತಾ ಇದೆ. ಪ್ರದೀಪ್ ದೇಶಪಾಂಡೆ, ಚಾಲುಕ್ಯ ಟಿವಿ, ಬಾಗಲಕೋಟೆ. ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಹಲವಾರು ದಿವಸಗಳಿಂದ ಇಲ್ಲಿ ಫಿಲ್ಟರ್ ಹೌಸ್ ಇದ್ದು, ಇದರ ಬಗ್ಗೆ ಯಾರು ಇದನ್ನ ಟೆಂಡರ್ ಕೊಡೋರು, ಇದನ್ನು ಆಪ್ರೇಟ್ ಯಾರು ಮಾಡ್ತಾರೆ ಗೊತ್ತಿಲ್ಲ. ಒಳಗೆ ಮಾಂಸ ಬೆಳೆದದ, ಕಪ್ಪಿ ಮಾಂಸ ಅದ, ಬಾಗಿಲು ಕುಲ ಇದೆ, ಹಾದು ಹೊಡೆದದ. ಇಲ್ಲಿ ಯಾವ ವ್ಯವಸ್ಥೆ ಇಲ್ಲ. ಈ ಕಾರಣಕ್ಕಾಗಿ ನಗರಸಭೆದವರು ಇದ್ರ ಬಗ್ಗೆ ಯೋಚಿಸಿ ಅವಕಾಶ ಮಾಡಿಕೆಸಿಂದ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಆಪ್ರೇಟ್ ಮಾಡೋರಿಗೆ ಮತ್ತು ಅವ್ರಿಗೆ ಹೇಳಿಕೆಸಿಂದ ಇದನ್ನು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ವಿಷಯದ ಸಾರ್ವಜನಿಕ ಪರವಾಗಿ ಕೇಳ್ಕೊತಾ ಇದೆ. ಅದರಂತೆ ಬನಹಟ್ಟಿ ವಾರ್ಡ್ ನಂಬರ್ 15ರಲ್ಲಿ ಇದರಂತೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಒಂದು ಫಿಲ್ಟರ್ ಹೌಸ್ ಇದ್ದು, ಅಲ್ಲಿ ಇದರಂತೆ ಆಗಿದ್ದು, ಅದರ ಆಪರೇಟ್ ಯಾರು ಮಾಡ್ತಾರೋ ಇಲ್ಲಿವರೆಗೂ ಗೊತ್ತಿಲ್ಲ. ನಗರಸಭೆದವರು ಇದ್ರ ಬಗ್ಗೆ ಇನ್ನೊಮ್ಮೆ ಪರಿಶೀಲನೆ ಮಾಡಿಕೆಸಿಂದ ಬನಹಟ್ಟಿ ವಾರ್ಡ್ ನಂಬರ್ 15 ಕುರುಬರು ಓಣಿ, ವಾರ್ಡ್ ನಂಬರ್ 30 ನಮ್ಮ ನಿಲ್ಕಟ್ಟೇಶ್ವರ ಬಟರಟ್ಟಿನ ಕುಡಿಯುವ ನೀರಿನ ವ್ಯವಸ್ಥೆಗೆ ಅವ್ಯವಸ್ಥೆ ಆಗಿದೆ. ಅದರ ಬಗ್ಗೆ ಯೋಚಿಸಿ ಅವಕಾಶ ಮಾಡಿಕೆಸಿಂದ ಕುಡಿಯುವ ನೀರಿನ ವ್ಯವಸ್ಥೆಗೆ ಸಾರ್ವಜನಿಕರು ಅನುಕೂಲ ಮಾಡಿಕೊಡ್ಬೇಕಂತ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಾರ್ವಜನಿಕ ಪರವಾಗಿ ಕೇಳ್ಕೊತಾ ಇದೆ.